ಚಾನಲ್ಗೆ ಸ್ವಾಗತ. ನಾನು ಇವತ್ತು ಪವರ್ ಟಿವಿ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರೂ ಇದುವರೆಗೂ ಅವ್ರ ಬಗ್ಗೆ ಯಾವ ಚಾನಲಲ್ಲೂ ಅಷ್ಟೊಂದು ಇದು ಮಾಡಿರಲಿಲ್ಲ. ಹೆಣ್ಮಕ್ಳ ಬಗ್ಗೆ ಅಷ್ಟೊಂದು ಅವ್ರ ಬಗ್ಗೆ ತೀವ್ರವಾಗಿ ಮಾತಾಡಿದ್ರೆ ಎಲ್ಲಿ ನಮ್ಗೆ ಎಫೆಕ್ಟ್ ಆಗುತ್ತೋ ನಮ್ಮ ಚಾನಲ್ಲು ಅಂತ ಅಂದ್ಬಿಟ್ಟು ಯಾರೂ ಅವ್ರಿಗೆ ನ್ಯಾಯ ಕೊಡ್ಸೋದಕ್ಕೆ ಮುಂದೆ ಬಂದಿರಲಿಲ್ಲ. ಪವರ್ ಟಿವಿಯವರು ಮುಂದೆ ಬಂದಿರೋದ್ರಿಂದ ನನಗೆ ತುಂಬಾ ಖುಷಿ ಆಯಿತು. ನಾನು ಫೋನ್ ಮಾಡಿ ಹೇಳೋಣ ಅಂತ ಅನ್ನಿಸ್ತು, ಆದರೆ ಇಷ್ಟೊಂದು ಮಾತಾಡೋಕ್ಕಾಗೋದಿಲ್ಲ. ಹಂಗಾಗಿ ನಾನು ವಿಡಿಯೋನೇ ಮಾಡಿಬಿಟ್ಟು ಹಾಕೋಣ, ಪವರ್ ಟಿವಿ ಲಿಂಕ್ ಹಾಕೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅವರು ಪಾಪ ಒಂದೆಪ್ಪ ಹೇಳ್ತಾಯಿದ್ರು, ನಾವು ಬ್ಲ್ಯಾಕ್ ವರ್ಡ್ ಅವರು ಅಂತ ಅಂದ್ಬಿಟ್ಟು. ಒಂದು ಹೆಂಗಸು ಅಡ್ಡ ಬಂದರೆ, ಇವ್ರು ರೆಡಿಯಾಗಿ ಅಡ್ಡ ಬಂದರೆ ಅವ್ರನ್ನ ಥೂ ಅನಿಷ್ಟ ಮೂವ್ ಮತ್ತು ಸೂ ಅನ್ನೋದ್ರಲ್ಲೇ ಬೈತಾರೆ. ಅದನ್ನು ನಾವು ಮಾತಾಡಬಾರ್ದು. ಆ ಥರ ಅಂದ್ಬಿಟ್ಟು ಕಾಲಲ್ಲಿ ಒದ್ರು ಅಂತ ಹೇಳ್ತಾರೆ. ಅಂಗನವಾಡಿಯವರು ಅಂದರೆ ಅಷ್ಟೊಂದು ಕೇವಲನ ಅವ್ರಿಗೆ. ಅವರೇ ಎಲ್ಲ ಸ್ನೇಹಿತರೆ, ಅವರು ತುಂಬ ಎಲ್ಲರನ್ನೂ ಅದೇ ಥರನೇ ಅವರು ಇದು ಮಾಡ್ಕೊಳ್ಳೋದು. ಅಧಿಕಾರನ ರಾಜಕೀಯ ಅವ್ರಿಗೇನು ಮೋಸ ಮಾಡಿಲ್ಲ, ರಾಜಕೀಯ ಹೆಸರು ಹೇಳ್ಕೊಂಡು ಅವರೇ ಜನಕ್ಕೆ ಮೋಸ ಮಾಡಿರೋದು. ನಾನು ಒಂದು 20 ವರ್ಷದ ಹಿಂದೆ 2005ರಲ್ಲಿ ನಾನು ಒಂದು ಕಡೆ ಒಂದು ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಆ ಕಂಪ್ನಿ ಪಕ್ಕದಲ್ಲಿ ಇವ್ರದ್ದು ಒಂದು ಅವ್ರ ರಿಲೇಟಿವ್ಸು ಮನೆ ಇತ್ತು. ಇವ್ರ ಮನೆ ಕೆಲಸದವರೆಲ್ಲ ತಿಂದು ಪಾಪ ಅವ್ರದ್ದು ಬ್ರಾಹ್ಮಣರವರು ಅವ್ರ ಮನೆ ಮೇಲೆ ಹಾಕೋರು. ಅವ್ರು ಕೇಳೋಕೆ ಹೋಗಿದ್ದಕ್ಕೆ ಹೇಳ್ಬಿಟ್ಟು ನನಗೇನು ಹೇಳ್ತಾ ಇರ ಅಂತ ಇದ್ರು ಅವ್ರ ಮನೆ ಕೆಲಸದವರು. ಹಂಗಾಗಿ ಇರೇ ಮನೆ ಹತ್ರನೇ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಪಾಪ ಹೋದ್ರು. ಆ ಪೊಲೀಸವರು ಆ ಕೆಲಸದವರು ಹೆಂಗೆ ಬಂದೆ ನೀನು ನಮ್ಮ ಮನೆ ಹತ್ರ, ನಮ್ಮ ಅಧಿಕಾರ ಏನು, ನಮ್ಮ ಲೆವೆಲ್ ಏನು, ನಿನ್ನ ಲೆವೆಲ್ ಏನು ಅಂದ್ಬಿಟ್ಟು ಪಾಪ ಅವ್ರನ್ನ ಬೈದ್ಬಿಟ್ಟು, ನೀನು ನನ್ನ ಮನೆಗೆ ಬಂದಿದ್ಯಾ, ನೀನು ಹಂಗೆ ಮಾಡ್ತೀನಿ, ನಮ್ಮ ಮನೆಗೇನೋ ನಮ್ಮನ್ನು ಹೊಡಿಯೋಕ್ಕೆ ಬಂದೆ ಬಡಿಯೋಕ್ಕೆ ಬಂದೆ ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಎದುರಿಸಿದ್ರು ಅವ್ರನ್ನ. ಪಾಪ ಅವ್ರು ಬಂದು 3 ದಿನ ಹತ್ತರು. ಅಯ್ಯೋ ಆ ಥರ ಮಾಡಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು. ಆಮೇಲೆ ಪಾಪ ಅವರು ಒಂದು 2 ವರ್ಷ ಇದ್ದರು. ಆಮೇಲೆ ಫಾರಿನ್ಗೆ ಹೋದರು. 20 ವರ್ಷದ ಹಿಂದೆ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಕಂಪ್ನಿ, ಅದು ಎಲೆಕ್ಟ್ರಾನಿಕ್ ಕಂಪ್ನಿ. ಆ ಥರ ಇವರು ಅಕ್ಕಪಕ್ಕದಲ್ಲಿ ಇರೋರು ಸ್ನೇಹಿತರೆ. ಆಮೇಲೆ ಮಕ್ಕಳಿಗಾದರೂ ಅಷ್ಟೇ, ಚಿಕ್ಕ ಮಕ್ಕಳಲ್ಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರೇ ಒಂದು ಅಧಿಕಾರಿ ಆಗಲಿ, ಒಂದು ಆಟೋದವರಾಗಲಿ, ಒಂದು ಸೆಕ್ಯೂರಿಟಿ ಆಗಲಿ, ನಾವು ಅಂಕಲ್ಲು ಆಂಟಿ ಅನ್ನಪ್ಪ ಅಂತ ಹೇಳ್ಕೊಡ್ತೀವಿ. ಆದರೆ ಇವ್ರ ಮಕ್ಕಳು ಚಿಕ್ಕ ಮಕ್ಕಳು ಅಲ್ಲಿ ನಾನು ಆ ಸರೌಂಡಲ್ಲಿ ಸುಮಾರು ಒಂದು 5 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಆ ಕಂಪ್ನಿನಲ್ಲೇ ಕೆಲಸ ಮಾಡಿದೆ. ಅವಾಗ ನಮ್ಮ ಮಕ್ಕಳು ಅಲ್ಲೇ ಕಾರ್ಮದಲ್ಲಿ ಓದ್ತಾಯಿದ್ರು. ಇವ್ರ ಮಕ್ಕಳು ಏನಾದರೂ ಹಾಟಿದ್ರೆ ಆ ಮಕ್ಕಳನ್ನ ಬೇರೆಯವ್ರನ್ನ ಒಂಥರ ಅವಾಗೇನೆ ದಕ್ಷತೆಯಿಂದ ಮಾತಾಡೋದು ಬೇರೆ ಮಕ್ಕಳನ್ನ. ಆಮೇಲೆ ಪೊಲೀಸವ್ರನ್ನೆಲ್ಲನೂ ಹೋಗೋ ಬಾರ ಅನ್ನೋದು. ಅಷ್ಟು ಚಿಕ್ಕ ಮಕ್ಕಳಿಗೆ ಆ ಥರ ನಾವು ಒಂದು ಸಮಯ ಹೇಳ್ಕೊಟ್ರೆ ಆ ಥರ ನಾವು ಹಿಂಗೆ ಮಕ್ಕಳುಗಳು ಕಲಿತವೆ. ಚಿಕ್ಕ ಮಕ್ಕಳಿಂದನೇ ನಮ್ಗೆ ಏನೇ ಅಧಿಕಾರ ಇರಲಿ, ಏನೇ ಶ್ರೀಮಂತಿಕೆ ಇರಲಿ, ಬಡತನ ಇರಲಿ, ಚಿಕ್ಕ ಮಕ್ಕಳಿಂದನೇ ನಾವು ಅವ್ರಿಗೆ ಒಳ್ಳೆ ರೀತಿ ನೀತಿನ ಹೇಳ್ಕೊಡ್ಬೇಕು, ಒಳ್ಳೆ ಸಂಸ್ಕಾರನ ಕೊಡಬೇಕು. ಇಲ್ಲಾಂದರೆ ದೊಡ್ಡವರಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಮರ ದೊಡ್ಡದಾದ್ಮೇಲೆ ನಾವು ಬಗ್ಸೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನೇರಕ್ಕೆ ಹೋಗು ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಆ ಥರ ಅವರು ಒಂದೆಪ್ಪ ನಾವು ಬ್ಲ್ಯಾಕ್ ವರ್ಡ್ ಅವರು ಈ ಹೆಣ್ಮಕ್ಳಿಗೆ ತುಂಬ ಇದು ಮಾಡ್ತಾರೆ, ನಮ್ಮನ್ನು ತುಂಬ ತೀಕ್ಷ್ಣವಾಗಿ ನೋಡ್ತಾರೆ ಅಂತ ಅಂದರೆ, ಇವಾಗ ಇವರು ಮಾಡಿದಾರಲ್ಲ 2800 ಹೆಣ್ಮಕ್ಳು, ಅದರಲ್ಲಿ ಯಾರು ಬ್ಲ್ಯಾಕ್ ವರ್ಡ್ ಇಲ್ವಾ? ಇವ್ರ ಅಪಪ್ರಚಾರ ಮಾಡುವಾಗ ಬೇರೆ ಹೆಣ್ಮಕ್ಳನ್ನ ಇವ್ರು ಮುಟ್ಟಬಹುದು. ಇವ್ರನ್ನ ಏನೋ ಒಂದು ಕೈ ಸೆಕೆಂಡ್ ಕೊಟ್ಟು ಒಂದು ಕೈ ವಿಶ್ ಮಾಡಿಬಿಟ್ಟು ಒಂದು ಥ್ಯಾಂಕ್ ಯು ಅಂತ ಹೇಳ್ಬಿಟ್ರೆ ಇವರು ಅಪವಿತ್ರ ಆಗೋಗ್ತಾರೆ. ಆದರೆ ಇವರು ಮುಟ್ಟಿ ಅವಮಾನ ಮಾಡಿರೋ ಹೆಣ್ಮಕ್ಳೆಲ್ಲ ಅಪವಿತ್ರ ಆಗಿಲ್ವ? ಅವಾಗ ಇವ್ರ ದೌರ್ಜನ್ಯ ದಬ್ಬಾಳಿಕೆನ ದಯವಿಟ್ಟು ಪವರ್ ಟಿವಿಯವ್ರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ಇವ್ರ ದೌರ್ಜನ್ಯ ದಬ್ಬಾಳಿಕೆನ ಸ್ವಲ್ಪ ಇದು ಮಾಡಿ. ಎಷ್ಟು ಜನ ನಿಮ್ಮ ಹತ್ರ ಫೋನ್ ಮಾಡಿ ಗೋಳಾಡ್ಕೊತಿದ್ದಾರೆ, ಅವ್ರಿಗೆಲ್ಲ ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ ಸರ್. ನೀವು ನಿಮ್ಮೊಬ್ಬರಿಂದನೇ ಸಾಧ್ಯ. ಇವರು ಇನ್ನು ಯಾರೂ ಹೆಸರೆತ್ತಿ ನ್ಯಾಯ ಕೊಡ್ಸೋಕೆ ಮುಂದೆ ಬಂದಿಲ್ಲ ಸರ್, ನೀವೇ ಮುಂದೆ ಬಂದಿರೋದು. ಹಂಗಾಗಿ ನೀವು ನ್ಯಾಯ ಕೊಡಿಸ್ತೀರಾ ಅಂತಲೇ ನಿಮ್ಮ ಹತ್ರ ಎಲ್ಲರೂ ಹೆಣ್ಮಕ್ಳಾಗಿರ್ಬೋದು, ಅಕ್ಕಪಕ್ಕ ನೊಂದು ಜನಗಳಾಗಿರ್ಬೋದು ಒತ್ತರಿಸ್ಕೊತಾರೆ ಜಾಗನ. ಇವ್ರಿಗೆ ಏನಕ್ಕೆ ಸರ್ ಎಷ್ಟೊಂದಿದೆ, ಆದ್ರೂ ನಾವು ಇನ್ನೂ ಬೇಕು ಅಂತಾರೆ. ಆವಾಗ ನಾನು ಹೇಳಿದ್ನಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೆ ಅಂತ, ಆ ಅಮ್ಮನೂ ಅಷ್ಟೇ ಏನಾನ ಕೇಳಕ್ಕೆ ಹೋದ್ರೆ ನಿನ್ನ ರೇಟ್ ಎಷ್ಟು ಹೇಳು ಬಿಸಾಕ್ತೀವಿ ಅನ್ನೋರು. ಅದೇ ಥರ ಇವ್ರದ್ದು ದೌರ್ಜನ್ಯ ಇರೋದು.
ಇದನ್ನ ಸ್ವಲ್ಪ ಆದರೂ ಕಡಿಮೆ ಆಗಬೇಕು. ದೇವೇಗೌಡರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಅವರು ಹಿರಿಯ ಅಧಿಕಾರಿಗಳು, ಪ್ರಧಾನಿ ಆಗಿದ್ದವರು. ಅವ್ರನ್ನ ಹೆಸರನ್ನ ಯೂಸ್ ಮಾಡ್ಕೊಂಡು ಇವರು ಅವರ ಹೆಸರಿಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಷ್ಟೇ. ಅವರು ಅಷ್ಟು ವಯಸ್ಸಿಗೆ ಕೊಟ್ಟರೆ ವರ, ಇಟ್ಟರೆ ಶಾಪ. ಅವ್ರು ಅಷ್ಟು ದೊಡ್ಡವರು. ಹಂಗಾಗಿ ಅವ್ರ ಹತ್ರನೇ ಅಷ್ಟು ಹೇಳಿಸ್ಕೋಬೇಕಾಗಿಲ್ಲ. ಆ ಮೊಮ್ಮಗನಿಗೆ ಒಳ್ಳೆ ಸಂಸ್ಕಾರನೇ ಇಲ್ಲ ಬಿಡಿ. ಅವನ ಬಗ್ಗೆ ಅವ್ರ ಅಮ್ಮ ಮಾತಾಡೋದನ್ನ ನೋಡಿದ್ರೆ ಅವ್ನ ಮೊಮ್ಮಗ ಇನ್ನೇನು ಸಂಸ್ಕಾರ ಕಲಿತಾನೆ. ಅವ್ರ ಬಗ್ಗೆ ಮಾತಾಡೋದೇನು ಬೇಡ ನಮಗೆ. ಅವ್ರನ್ನ ಸರಿ ಮಾಡೋಕ್ಕೂ ಜನತೆ ಆಗೋದಿಲ್ಲ. ಆದರೆ ನೀವು ಪವರ್ ಟಿ ವಿಯವರು ಅವರ ಅಧಿಕಾರನ ಏನಾದ್ರೂ ಆದಷ್ಟು ನೊಂದಿರೋ ಜನಕ್ಕೆ ಅಧಿಕಾರ ನ್ಯಾಯ ಕೊಡಿಸಿ ಅವ್ರ ಅಧಿಕಾರನ ಸ್ವಲ್ಪ ಮಟ್ಟ ಹಾಕಿದ್ರೇ ಸರಿ ಹೋಗೋದು ಸರ್. ನಾನು ನಿಮ್ಗೆ ಇಷ್ಟು ಹೇಳಬೇಕು ಅಂತ ನನಗೆ ಮನಸ್ಸು ಬಂತು. ನಾನು ಫೋನಲ್ಲಿ ಹೇಳೋಕ್ಕೆ ಇಷ್ಟು ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ. ಮತ್ತು ನಿಮಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.